ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸಮ್ ಆಫ್ ಪ್ರಾಡಕ್ಟ್ಸ್, ಡಿಜಿಟಲ್ ಕಮ್ಯುನಿಕೇಷನಲ್ಲಿ ಸಮ್ ಆಫ್ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊತಾ ಹೋಗೋಣ. ಸೊ ಸಮ್ ಆಫ್ ಪ್ರಾಡಕ್ಟ್ಸ್ ಅಂದರೆ ಹೇಗಿರುತ್ತೆ? ಫಾರ್ ಎಕ್ಸಾಂಪಲ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಎ ಸಿ ಈ ಥರ ತಿಳ್ಕೊಳ್ಳಿ. ಸೊ ಫಸ್ಟ್ ಏನಾಯಿತು? ಪ್ರಾಡಕ್ಟ್ ಎ ಡಾಟ್ ಬಿ ಪ್ರಾಡಕ್ಟ್ ಆಯಿತು. ಆ ಪ್ರಾಡಕ್ಟ್ಗಳ ಸಮ್ ಆಫ್ ಪ್ರಾಡಕ್ಟ್. ಸೊ ಅರ್ಥ ಆಯಿತು ಅಂತ ಅಂದ್ಕೊತೀನಿ. ಸೊ ಇದು ಯಾವಾಗುತ್ತೆ ಅಂದರೆ ಕಂಡೀಷನ್ ಏನು ಅಂದರೆ ವೆನ್ ಫಂಕ್ಷನ್ ಎಫ್ ಈಸ್ ಈಕ್ವಲ್ ಟು 1, ವೆನ್ ಫಂಕ್ಷನ್ ಎಫ್ ಈಸ್ ಈಕ್ವಲ್ ಟು 1, ಎ ಕ್ಯಾನ್ ಬಿ ಡಿಪಿಕ್ಟೆಡ್ ಆ್ಯಸ್ 1 ಆ್ಯಂಡ್ ಎ ಬಾರ್ ಈಸ್ 0. ಡಿಜಿಟಲ್ ಕಮ್ಯುನಿಕೇಷನ್ನಲ್ಲಿ ನಾವು ಬೈನರಿ ಬಿಟ್ಸ್ನ ಯೂಸ್ ಮಾಡ್ತೀವಿ, 0 ಮತ್ತು 1. ಸೊ ಎ 1 ಇದ್ದರೆ ಏನಂತ ಬರಿತೀವಿ? ಎ. ಅದೇ ಏನಾದ್ರೂ 0 ಇದ್ದರೆ ಎ ಬಾರ್. ಆ ಥರ ಬಿನೂ ಕೂಡ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಸೊ 1 ಇದ್ದಾಗ ಬಿನೇ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? ಬಿ. 0 ಇದ್ದಾಗ ಬಿ ಬಾರ್. ಆ ಥರ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ನ ತಗೊಳ್ಳೋಣ. ಎಕ್ಸ್ಪ್ರೆಸ್ ಎಫ್ ಇನ್ ಎಸ್ ಒ ಪಿ ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್. ಸೊ ಕಂಡೀಷನ್ ಏನು? ವೆನ್ ಫಂಕ್ಷನ್ ಎಫ್ ಈಸ್ ಈಕ್ವಲ್ ಟು 1, 0 ಅಂತ ಇದ್ದರೆ ನಾನೇನು ಮಾಡ್ತೀನಿ? ಎ ಬಾರ್. 1 ಅಂತ ಇದ್ದರೆ ನಾನು ಎ ಅಂತ ಕೊಡ್ತಾ ಹೋಗ್ತೀನಿ. ಈ ಥರ ನಾನು ಬರಿತಾ ಹೋಗ್ತೀನಿ. ಸೊ ನಾವೇನು ಮಾಡೋಣ ಇವಾಗ? ಆರ್ ಗೇಟನ್ನು ತಗೊತಾ ಹೋಗೋಣ. ಸೊ ಎ ಬಿ ಎಫ್ 0 0 0 1 1 0 1 1. ಸೊ ನನಗೆ ಔಟ್ಪುಟ್ ಏನು ಬರುತ್ತೆ? 0 1 1 1. ಸೊ ನಮ್ಮ ಕಂಡೀಷನ್ ಏನಿರೋದು? ಏನಾದರೂ F1 ಇದ್ದರೆ, F1 ಇರುವಂಥ ಕಂಡೀಷನ್ಗಳನ್ನು ಮಾತ್ರ ನಾನು ಕನ್ಸಿಡರ್ ಮಾಡಬೇಕು ಸಮ್ ಆಫ್ ಪ್ರಾಡಕ್ಟ್ ಮಾಡಬೇಕಾದ್ರೆ. ಸೊ ಏನಾಯಿತು? ಎಫ್ ಈಸ್ ಈಕ್ವಲ್ ಟು 1 ಇರೋದ್ರಿಂದ ನಾನು ಈ ಮೂರನ್ನು ತೊಗೊಂಡಿದ್ದೀನಿ. ಸೊ ಇದನ್ನು ನಾನೇನು ಮಾಡಬೇಕು? ರೆಪ್ರೆಸೆಂಟ್ ಮಾಡಬೇಕು. ಯಾವುದರಲ್ಲಿ? ಬೈನರಿ. ಸೊ ಕೆನಾನಿಕಲ್ ಫಾರ್ಮ್ ಅಂತ ಕರಿತೀವಿ. ಸ್ಟ್ಯಾಂಡರ್ಡ್ ಆರ್ ಕೆನಾನಿಕಲ್ ಫಾರ್ಮ್. ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ ಅಂತಂದರೆ, ಫಸ್ಟ್ ಯಾವುದು? 1 ಇರುವಂಥ ಎಫ್ ಈಸ್ ಈಕ್ವಲ್ ಟು 1 ಇರೋದು ಯಾವುದು? 0 1, ನೆಕ್ಸ್ಟ್ 1 0, ನೆಕ್ಸ್ಟ್ 1 1. ಇವಷ್ಟನ್ನು ನಾನು ರೆಪ್ರೆಸೆಂಟ್ ಮಾಡಬೇಕು ಕೆನಾನಿಕಲ್ ಫಾರ್ಮಲ್ಲಿ. ಹೇಗೆ ರೆಪ್ರೆಸೆಂಟ್ ಮಾಡ್ತೀನಿ? ಎಫ್ ಈಸ್ ಈಕ್ವಲ್ ಟು, ಸೊ ಎ ವ್ಯಾಲ್ಯೂ ಏನಿದೆ? ಎ ಬಿ ಅಲ್ವಾ? ಸೊ ಎ 0 ಇದೆ ಅಂದರೆ ಎ ಬಾರ್. ಬಿ ವ್ಯಾಲ್ಯೂ ಏನಿದೆ? 1 ಇದೆ. ಸೊ ಬಿ ಪ್ಲಸ್ ಪ್ರಾಡಕ್ಟ್ ಆಯಿತು, ಸಮ್ ಮಾಡಬೇಕು. ನೆಕ್ಸ್ಟ್ ಎ ವ್ಯಾಲ್ಯೂ 1 ಇದೆ. ಸೊ ಎ. ನೆಕ್ಸ್ಟ್ ಬಿ 0 ಆಗಿದೆ. ಸೊ ಬಿ ಬಾರ್. ನೆಕ್ಸ್ಟ್ ಪ್ಲಸ್ ಎ ವ್ಯಾಲ್ಯೂ ಮತ್ತು ಬಿ ವ್ಯಾಲ್ಯೂ ಎರಡೂ ಕೂಡ 1 1 ಇದೆ. ಸೊ ಎ ಬಿ. ಇದು ನಮಗೆ ಕೆನಾನಿಕಲ್ ಫಾರ್ಮ್ ಆಗಿ ಬಂತು. ಸೊ ಈ ಎಸ್ ಒ ಪಿ ಸಮ್ ಆಫ್ ಪ್ರಾಡಕ್ಟ್ಸಲ್ಲಿ ಮಿನ್ ಟರ್ಮ್ಸ್ ಅಂತ ಕರಿತೀವಿ. ಮಿನ್ ಟರ್ಮ್ಸ್ ಅಂದರೆ ಏನಿಲ್ಲ, M0 ಸ್ಮಾಲ್ m 0 ಸ್ಮಾಲ್ m 1 1 2 3 ಈ ಮಿನ್ ಟರ್ಮ್ಸ್ ಅಂತ ಬರೀತೀವಿ ನಾವು ಇದಕ್ಕೆ. ಈ ಏನು ಆನ್ಸರ್ಸ್ ಇದೆ ಅದಕ್ಕೆ. ಸೊ ಯಾವುದನ್ನು ಕನ್ಸಿಡರ್ ಮಾಡಬೇಕು? ಎಫ್ ಈಸ್ ಈಕ್ವಲ್ ಟು 1 ಇರುವಂತಹ ಮಿನ್ ಟರ್ಮ್ಸ್ ವ್ಯಾಲ್ಯೂಯಲ್ಲಿ ಬರಿತಾ ಹೋಗಬೇಕು. ಹೇಗೆ ಬರಿತೀನಿ? ಎಫ್ ಆಫ್ ಎ ಕಾಮ ಬಿ. ಇನ್ಪುಟ್ಸ್ ಏನು? ಎ ಕಾಮ ಬಿ, ವಿಚ್ ಈಸ್ ಈಕ್ವಲ್ ಟು ಫಸ್ಟ್ ಯಾವುದು? ಎ ಬಾರ್ ಬಿ ಅಂದರೆ ಏನು? ಈ ವ್ಯಾಲ್ಯೂ ಏನಂತ ಬರಿಬೋದು ನಾವು? M1 ಪ್ಲಸ್ M2. 1 0ನ M2 ಪ್ಲಸ್ 1 1ನ ಹೇಗೆ ಬರಿಬೋದು? M3. ಈ ಥರ ಬರಿಬೋದು. ಸೊ ಅಷ್ಟನ್ನು ಏನು? ಸಮ್ ಮಾಡ್ತಾ ಇರೋದು. ಸೊ ಸಮೇಷನ್ ಆಫ್ ಎಮ್ನ ನಾನು ಹೊರಗಡೆ ತೆಗೆದ್ರೆ 1 2 3, ಸಮೇಷನ್ ಆಫ್ 1 2 3 ಅಷ್ಟು ಏನು ಕೊಡುತ್ತೆ ನಮಗೆ? ಕೆನಾನಿಕಲ್ ಫಾರ್ಮ್. ಅಂದರೆ ಮಿನ್ ಟರ್ಮ್ಸ್ನ ಪ್ರಕಾರ ಕೆನಾನಿಕಲ್ ಫಾರ್ಮ್ನ ಕೊಡ್ತಾ ಹೋಗುತ್ತೆ. ಸೊ ಇದನ್ನು ನಾನು ಇನ್ನೂ ಕೂಡ ಸ್ಮಾಲ್ ಆಗಿ ಬರಿಬೋದು. ಈ ಕೆನಾನಿಕಲ್ ಫಾರ್ಮ್ನ ನಾನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು. ಹೇಗೆ? ಏನಿದೆ? ಎ ಬಾರ್ ಬಿ ಪ್ಲಸ್ ಎ ಬಿ ಬಾರ್ ಪ್ಲಸ್ ಎ ಬಾರ್ ಬಿ ಅಂತ ಇದೆ. ಸೊ ನಾನೇನು ಮಾಡ್ತೀನಿ ಅಂತಂದರೆ ಇಲ್ಲಿ, ಒನ್ ಸೆಕೆಂಡ್, ಇದನ್ನೇನು ಮಾಡ್ತೀನಿ ಅಂತಂದರೆ ಎಕ್ಸಾಂಪಲ್ ಈ ಎರಡನ್ನು ನಾನು ಕನ್ಸಿಡರ್ ಮಾಡ್ತಾ ಹೋಗ್ತೀನಿ. ಯಾವುದನ್ನು? ಈ ಎರಡು. ಸೊ ಇವೆರಡನ್ನ ಕನ್ಸಿಡರ್ ಮಾಡಿದ್ರೆ ನನಗೆ ಒನ್ ಸೆಕೆಂಡ್, ಇದು ಬಿ ಬಾರ್ ಇಲ್ಲಿ ಬರಬೇಕು. ಎ ಬಿ ಎರಡಕ್ಕೂ ಕೂಡ ಬಾರ್ ಇಲ್ಲ. ಸೊ ನೆಕ್ಸ್ಟ್ ಫಸ್ಟ್ ಏನು ಮಾಡ್ತೀನಿ ಅಂತಂದರೆ ಇವೆರಡನ್ನ ಕನ್ಸಿಡರ್ ಮಾಡ್ತೀನಿ. ಇವೆರಡನ್ನ ಕನ್ಸಿಡರ್ ಮಾಡಿದಾಗ ಎ ಬಾರ್ ಬಿ ಹಾಗೆ ಉಳಿಯುತ್ತೆ. ನೆಕ್ಸ್ಟ್ ಇದರಲ್ಲೂ ಎ ಇದೆ, ಇದರಲ್ಲೂ ಇದೆ. ಸೊ ಎನ ಕಾಮನ್ ತೆಗಿತೀನಿ. ಬಿ ಬಾರ್ ಪ್ಲಸ್ ಬಿ. ಸೊ ಬಿ ಬಾರ್ ಪ್ಲಸ್ ಬಿ ಏನಾಗುತ್ತೆ? ಎ ಬಾರ್ ಬಿ ಪ್ಲಸ್
ಎ ಇಂಟು ಬಿ ಬಾರ್ ಪ್ಲಸ್ ಬಿ. ಸೊ 0 + 1 ಏನಾಗುತ್ತೆ, 1 ಆಗುತ್ತೆ. ಸೊ 1 ಏನಾಯಿತು ನಮಗೆ ಎ ಬಾರ್ ಬಿ ಪ್ಲಸ್ ಎ. ಸೊ ಸಿಂಪ್ಲಿಫೈಡ್ ವರ್ಷನಲ್ಲೂ ಕೂಡ ನಾವು ಕೆನಾನಿಕಲ್ ಫಾರ್ಮ್ನ ಬರಿಬೋದು. ಸೊ SOP ಅರ್ಥ ಆಯಿತು ಅಂತ ಅಂದ್ಕೊತೀನಿ. POS ಅಂದರೆ ಪ್ರಾಡಕ್ಟ್ ಆಫ್ ಸಮ್ಮಿನ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡ್ಬೋದು. ಥ್ಯಾಂಕ್ ಯು.